ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ಮತ್ತೆ ನಾವು ಹಸಿ ಬಾಳೆಕಾಯಿಂದ ಒಂದು ಹೊಸ ರೆಸಿಪಿನ ತಗೊಂಡು ಬಂದಿದ್ದೀವಿ. ಇವಾಗಿನ ಕಾಲಕ್ಕೆ ಇದು ಹೊಸ ರೆಸಿಪಿ, ಬಟ್ ಇದು ಇರೋದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡುವಂಥ ಹಳೆ ರೆಸಿಪಿನ ಇವತ್ತಿನ ನಾವು ನೋಡ್ತಾ ಇದ್ದೀವಿ, ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂದರೆ ಈ ರೆಸಿಪಿ ನಮಗೆ ಹೊಸದ್ದೇ. ಸೊ ನೋಡಿ, ಇದು ಹಸಿ ಬಾಳೆಕಾಯಿನ ನಾವು ಇವಾಗ ಇಲ್ಲಿ ತಗೊಂಡಿರೋದು. ಇದ್ರ ಮೇಲ್ಗಡೆ ಅದು ನಾವು ಸಿಪ್ಪೆನ ತಕ್ಕೋಬೇಕು. ಪೀಲರ್ ಇದ್ದರೆ ಪೀಲರಿಂದ ತಕ್ಕೊಳ್ಳಿ, ಅಥವಾ ಚಾಕುವಿಂದಾನೇ ತಕ್ಕೊಂಡ್ಬಿಡಿ. ಚಾಕುವಿಂದ ತಕ್ಕೊಂಡ್ರೆ ತುಂಬ ನೀಟಾಗಿ ಬಂದ್ಬಿಡುತ್ತೆ. ಬಾಳೆಕಾಯಿಂದ ತುಂಬ ಬೆನಿಫಿಟ್ ಇದೆ ಅಲ್ವ ಪ್ರತಿಭಾ? ಹೌದು, ತುಂಬ ಬೆನಿಫಿಟ್ ಇದೆ. ಇದು ಆ್ಯಕ್ಚುಲಿ ಇದರಲ್ಲಿ ವಿಟಮಿನ್ಸು ಇದೆ. ವಿಟಮಿನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಯಾರಿಗಾದರೆ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇದ್ದರೆ, BP ಯಾರಿಗಾದರೆ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ನೀವು ಈ ಥರ ಒಂದು ಹಸೆ ಬಾಳೆಕಾಯಿದು ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ BPನೂ ಕಂಟ್ರೋಲಲ್ಲಿ ಇರುತ್ತೆ. ಅದ್ರ ಜೊತೆ ಬ್ಲಡ್ ಪ್ಯೂರ್ ಆಗೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದೇ ಥರ ನಾವು ಎಲ್ಲದೂ ಸಿಪ್ಪೆನ ತಗೊಂಡು ಬರೋಣ. ಇದಕ್ಕೆ ನಾವು ಜಾಸ್ತಿ ಹಾಕೋದು ಬೇಕಾಗಿಲ್ಲ, ಜಾಸ್ತಿ ಬೇಕಾಗಿಲ್ಲ, ಒಂದು ಎರಡಾದರೆ ಸಾಕು. ಹೌದು, ಬರೀ 2 ಬಾಳೆಹಣ್ಣು ಇದ್ರೆ ಸಾಕಿದೆ, ನೀರಿಗೆ ಹಾಕೋದು ಅವಶ್ಯಕತೆ ಇಲ್ಲ. 2 ಬಾಳೆಹಣ್ಣಿಂದ ನಾವು ಇವತ್ತು ಮಾಡೋಣ ಈ ರೆಸಿಪಿನ. ನೋಡಿ, ಈ ಥರ ನಾನು ಎಲ್ಲ ಸಿಪ್ಪೆನ ತಗೊಂಡು ಬಂದಿದ್ದೀನಿ. ಇವಾಗ ಬಾಳೆಕಾಯಿ ಏನಾಗುತ್ತೆ ಅಂದರೆ ಇದ್ರ ಒಳಗಡೆ ಒಂದು ಸ್ವಲ್ಪ ಅಂಟಿನಂಶ ಇರುತ್ತೆ. ಹಾಗಾಗಿ ಇವತ್ತಿನ ನಾವು ರೆಸಿಪಿಗೆ ಈ ಅಂಟಿನಂಶನ ತೆಗಿಬೇಕಂದ್ರೆ ಇಲ್ಲೊಂದು ಟಿಪ್ಸ್ ಇದೆ, ಅದನ್ನು ಸಹ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ನೋಡೋಣ ಬನ್ನಿ. ಸೊ ಇವಾಗ ಈ ಬಾಳೆಕಾಯಿ ಏನಿದೆ ಅಲ್ಲ ಆಶಾ, ಇದನ್ನು ನಾವು ಈ ಥರ ಫಸ್ಟ್ ಕಟ್ ಮಾಡ್ಕೊಳ್ಳೋಣಂತೆ. ಇದಕ್ಕೆ ನಮ್ಗೆ ಯಾವುದೇ ಶೇಪ್ಗಳು ಬೇಕಾಗಿಲ್ಲ, ಯಾವ ಶೇಪ್ ಬೇಕಾ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ 1ರಲ್ಲಿ 4 ಭಾಗನೂ ಮಾಡ್ಕೋಬೋದು. ಜಸ್ಟ್ ಹೆಂಗೆ ಬೇಕು ಹಾಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಈ ಥರ. ಸೊ ಈ ಥರ ಕಟ್ ಮಾಡಿಕೊಂಡು ನಾವು ಇವಾಗ ಇದ್ರ ಒಳಗಡೆ ಇಲ್ಲಿ ನಾನು ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ಆಶಾ. ತುಂಬ ತಿಳಿ ಮಜ್ಜಿಗೆ, ಇಲ್ಲಿ ತೋರಿಸ್ತೀನಿ ನೋಡಿ, ನೀರಿನಂಥದ್ದಿದೆ ಇದು ಮಜ್ಜಿಗೆ. ಈ ಮಜ್ಜಿಗೆನ ನಾವು ಇದ್ರ ಒಳಗಡೆ ಹಾಕ್ಕೋಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂದರೆ ಏನೇ ಅಂಟಿರುತ್ತಲ್ಲ ಎಲ್ಲ ಹೊಂಟೋಗ್ಬಿಡುತ್ತೆ ಆಶಾ. ಇದರಿಂದ ತುಂಬ ನೀರು ಅಂದರೆ ಬರೀ ಒಂದು ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಒಂದು 3 ಸ್ಪೂನು ಮೊಸರು, ಮಿಕ್ಕಿದ್ದು ನೀರು. ಎಷ್ಟೇ ಬಾಳೆಕಾಯಿ ಇರಲಿ ನೀವು ಇದನ್ನು ಇದೇ ಥರ ತೊಳ್ಕೊಬೇಕು. ನಾವು ಮಜ್ಜಿಗೆಯಿಂದ ತೊಳೆಯೋದ್ರಿಂದ ಅಂಟು ಹೋಗುತ್ತೆ. ಅದ್ರ ಜೊತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಆಶಾ. ಮತ್ತು ಇದೇನು ತೊಳೆದ್ಬಿಟ್ಟು ಮತ್ತೆ ನಾವು ಕ್ಲೀನ್ ನೀರಿಂದ ತೊಳೆಯೋ ಅವಶ್ಯಕತೆ ಇಲ್ಲ. ಹೌದು, ಮಜ್ಜಿಗೆನೇ ಅಲ್ಲ. ಹಾಗಾಗಿ ಕೈನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದನ್ನು ನಾವು ಬರೀ ಒಂದು 2 ನಿಮಿಷ ಇದೇ ಥರ ಬಿಟ್ಬಿಡೋಣ. ಅಷ್ಟೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿರೋದು. ಇಲ್ಲಿ 1 ಕಟ್ಟಷ್ಟು ಪಾಲಕನ್ನ ತಗೊಂಡು ಕಟ್ ಮಾಡಿ ಹಾಕೊಳ್ತಿದ್ದೀನಿ. ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಬೌಲು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಪ್ ಮೆಜರ್ಮೆಂಟಿಂದ ಹೋದರೆ 1 ಕಪ್ ಅಕ್ಕಿ ಹಿಟ್ಟಕ್ಕೆ 1 ಕಪ್ಪು ಇಲ್ಲಿ ನಾವು ಅವಲಕ್ಕಿನ ತಗೋಬೇಕು. ಈ ಅವಲಕ್ಕಿ ದಪ್ಪ ಅವಲಕ್ಕಿ ಇಲ್ಲ, ನೀವು ನಾರ್ಮಲಾಗಿ ಮನೆಯಲ್ಲಿ ಅವಲಕ್ಕಿನ ಮಾಡ್ಕೊತೀರಲ್ಲ ಅದೇ ಅವಲಕ್ಕಿನ ನಾವು ಇಲ್ಲಿ ಹಾಕೊಂಡಿರೋದು. 1 ಕಪ್ ಆಗುವಷ್ಟು ರವೆ. ಇದು ನಾರ್ಮಲ್ ಉಪ್ಪಿಟ್ಟಿನ ರವೆನೇ ನಾವು ತಗೊಂಡಿದ್ದೀವಿ. ನೀವು ಬೇಕಾದರೆ ಚಿರೋಟಿ ರವೆ ಕೂಡ ತಗೋಬೋದು. ಹೌದು, ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಖಾರ ನೋಡಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಫಸ್ಟ್ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಿರೋದು. ಇವಾಗ ನಾವು ಇದ್ರ ಒಳಗಡೆ ಮಜ್ಜಿಗೆಯಲ್ಲೇ ನೆನೆಸಿಟ್ಟಿದ್ವಲ್ಲ ಬಾಳೆಕಾಯಿನ, ಆ ಬಾಳೆಕಾಯಿನ ಹಾಕೊಳ್ಳೋಣ. ಆ ಮಜ್ಜಿಗೆಯನ್ನು ಇವಾಗ ನಾವು ಯೂಸ್ ಮಾಡೋದನ್ನು ಬೇಕಾಗಿಲ್ಲ ಆಶಾ, ಯಾಕಂದ್ರೆ ಅದ್ರ ಒಳಗಡೆ ಅದು ಒಗರು ಅಂಶ ಇರುತ್ತಲ್ಲ, ಹೌದು, ಅದು ಹೋಗಿದೆ. ಇವಾಗ ಮತ್ತೆ ಇದನ್ನ ಸಣ್ಣದಾಗಿ ರುಬ್ಕೊಂಡು ಬರಬೇಕು. ನಾವು ದೋಸೆಗೆಲ್ಲ ಹೆಂಗ್ ರುಬ್ಕೊಂಡು ಬರ್ತೀವಿ ಅದೇ ತರ ದೋಸೆ ಬ್ಯಾಟರ್ ತರ ಇದನ್ನ ರುಬ್ಕೊಂಡು ಬರೋಣ. ನೋಡಿ, ಇಲ್ಲೊಂದು ಬೌಲ್ ತಗೊಂಡಿರೋದು, ಅದ್ರ ಒಳಗಡೆ ಇವಾಗ ನಾವು ರುಬ್ಕೊಂಡು ಬಂದಿರೋದು ದೋಸೆ ಬ್ಯಾಟರನ್ನು ಹಾಕೊಳ್ಳೋಣ. ನೋಡಿ, ಅದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇರೋದು. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ, ತುಂಬ ಚೆನ್ನಾಗಿ ಕಲರ್ ಬರಲಿ ಅಂತೇಳಿ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ದಪ್ಪ ಸ್ಪೂನಿಂದ 1 ಸ್ಪೂನು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಯಾಕಂದರೆ ಕರಿ ಎಳ್ಳು ತುಂಬ ಒಳ್ಳೆಯದು, ಹೆಲ್ತ್ಗೆ ಅಷ್ಟೇ ಅಲ್ಲದೆ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ಹೌದು, ಕಪ್ಪದಿಲ್ಲ ಅಂದರೆ ಬಿಳಿದು ಹಾಕೋಬೋದು. ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ, ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಉಪ್ಪನ್ನು ಹಾಕ್ಕೊಂಡಿಲ್ಲ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ.
ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಆಸಿಡಿಟಿ ಪ್ರಾಬ್ಲಮ್ ಇರೋರು ಹಸಿ ಮೆಣಸಿನ್ಕಾಯಿನ ತಿನ್ನಲ್ಲ. ಸೊ ಆವಾಗ ನೀವು ಏನು ಮಾಡಿ ಅಂದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಕೆಂಪು ಖಾರದ ಪುಡಿನ ಬಳಸ್ಕೋಬೋದು. ಕೆಂಪು ಖಾರದ ಪುಡಿಗೆ ಆಸಿಡಿಟಿ ಆಗಲ್ಲ. ಸೊ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರ್ ಇನ್ನೊಂದು ಸ್ವಲ್ಪ ಥಿಕ್ ಇದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಾವು ದೋಸೆಗೆ ಹೆಂಗೆ ಕಲಿಸ್ಕೋತೀವಿ ಅದೇ ಥರ ಇರಬೇಕು ನೋಡಿ. ಈ ಹದ ಇರಬೇಕು, ನೋಡ್ತಾ ಇದ್ದೀರಲ್ಲ, ಈ ಹದ ಬರಬೇಕು. ಇವಾಗ ನಾವು ದೊಡ್ಡ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಬೇಕು. ಸಕ್ಕರೆ ಸೇರಿಸಿ ಕೂಡ ನೀಟಾಗಿ ಕಲಿಸ್ಕೊಬೇಕು. ನಾವು ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು. ನೋಡಿ ಈ ಬ್ಯಾಟರ್ ಕರೆಕ್ಟಾಗಿ ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವು ಫರ್ಮೆಂಟೇಷನ್ ಆಗಲಿ ತುಂಬ ಹೊತ್ತು ನೆನೆಸೋಕೆ ಇಡಬೇಕಂತೇನಿಲ್ಲ. ಇವಾಗ ದಿಢೀರಂತ ಇದನ್ನು ನಾವು ಇವಾಗ ತವೆ ಮೇಲ್ಗಡೆ ಹಾಕೊಳ್ಳೋಣ. ನೋಡಿ ಇಲ್ಲಿ ತವೆ ಬಿಸಿಯಾಗಿದೆ, ಇದ್ರ ಮೇಲ್ಗಡೆ ಒಂದು ಹನಿ ಎಣ್ಣೆನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನು ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಈ ಥರ ಒರೆಸ್ಕೊಳ್ಳೋಣ. ಫ್ಲೇಮನ್ನು ಲೋಲಿ ಇಟ್ಕೊಳ್ಳೋಣ. ಇವಾಗ ನಾವು ಮಾಡ್ಕೊಂಡಿರೋಂಥ ಬಾಳೆಕಾಯಿ ದೋಸೆ ಬ್ಯಾಟರನ್ನು ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಟರ್ ಕೂಡ. ಹೌದು, ಸ್ವಲ್ಪ ತಿರುಗಿಸ್ಕೊಳ್ಳಿ. ನೋಡೋಶ ಸೋಡಾ ಇಲ್ಲ ಏನೂ ಇಲ್ಲ, ಅಂತೂ ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌದು, ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ ಅಥವಾ ಬಟರನ್ನು ಹಾಕ್ಕೊಳ್ಳಿ. ಫ್ಲೇಮನ್ನು ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಇವಾಗ ಸುತ್ತ ಎಲ್ಲ ಕೆಂಪಾಗಿದೆ, ದೋಸೆ ಚೆನ್ನಾಗಿ ಬೈದಿದೆ. ಇದನ್ನು ನಾವು ಇವಾಗ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇವನ್ ಇದು ತವೆ ಕಬ್ಬಣದ ತವೆ ಅಷ್ಟ. ನಾನು ಇದ್ರ ಒಳಗಡೆ ಚಪಾತಿನ ಮಾಡ್ತೀನಿ, ಅದೇ ತವೆ ಒಳಗಡೆನೂ ನಮ್ಮ ದೋಸೆ ಬಂದಿದೆ. ಹೌದು, ನಾನ್ ಸ್ಟಿಕ್ ಅಲ್ಲಿನೇ ಮಾಡ್ಬೇಕಂತೇನಿಲ್ಲ. ನೀವು ಚಪಾತಿ ಯಾವ ತವೆಯಲ್ಲಿ ಮಾಡ್ತೀರಾ ಅದೇ ತವೆನ ನೀಟಾಗಿ ಎಣ್ಣೆ ಹಚ್ಕೊಂಡು ಒರೆಸ್ಕೊಂಡು ಬಿಟ್ರೆ ಇಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ದೋಸೆ ಟೆಕ್ಸ್ಚರು ಮತ್ತು ಅದು ದೋಸೆ ಎಷ್ಟು ಚೆನ್ನಾಗಿ ಎದ್ದಿದೆ ಅನ್ನೋದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ದೋಸೆ ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಹೌದು, ನೋಡಿ ಈ ಸೈಡೂ ದೋಸೆ ತುಂಬ ಚೆನ್ನಾಗಿ ಬೈದಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬಹುದು. ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಮತ್ತೆ ಒಂದು ದೋಸೆ ಹಾಕಬೇಕಾದ್ರೆ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಮತ್ತೆ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಆಮೇಲೆ ಮತ್ತೆ ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳು ನೀವು ಹಾಕೋಬಹುದು. ಇವನ್ ಇದ್ರದ್ದು ಪೇಪರ್ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಹೌದು, ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈ ದೋಸೆನೂ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಬೇಕಾದ್ರೂ ಹಾಕ್ಬೋದು, ತುಪ್ಪ ಬೆಣ್ಣೆ ಏನು ಬೇಕಿದ್ರೂ ಹಾಕ್ಕೋಬೋದು. ಹೌದು, ನೋಡಿ ಇದು ಸುತ್ತ ತಾನೇ ಹೇಳ್ತಾ ಇದೆ ನೋಡ ಶೈಲಿ. ಹೌದು, ಇದನ್ನು ತಿರುಗಿಸ್ಕೊಳ್ಳೋಣ. ಎರಡು ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಎದ್ರ ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಮ್ಮದು ಬಿಸಿ ಬಿಸಿ ಬಾಳೆಕಾಯಿ ಪಾಲಕ್ ದೋಸೆ ರೆಡಿಯಾಗಿದೆ. ಫರ್ಮೆಂಟೇಷನ್ ಇಲ್ಲ, ನೆನೆಸೋದಿಲ್ಲ, ರುಬ್ಬೋದಿಲ್ಲ, 5 ನಿಮಿಷದಲ್ಲಿ ಆಗೋವಂಥ ಈ ರೆಸಿಪಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ತೂತ ಬಂದಿದೆ. ಸೋಡಾನೂ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಆದರೂ ಕೂಡ ಸೂಪರ್ ದೋಸೆ ಮಾಡ್ಕೊಬೋದು. ಹೌದು, ಇವಾಗ ಇದ್ರ ಜೊತೆ ಇಲ್ಲಿ ನಾನು ಕಡಲೆ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೀನಿ. ತಿಳಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ. ಇದ್ರ ಜೊತೆ ಹಾಗೂ ನಮ್ಮದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ. ನೋಡಿ ಈ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಚಟ್ನಿ ಪುಡಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಮಾಡಿ ತೋರಿಸ್ತೀವಿ. ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ಅಂದರೆ ನೋಡಿ, ಸಾಫ್ಟಾಗಿ, ಜಾಸ್ತಿ ಎಣ್ಣೆ ಇಲ್ಲ, ಆಯಿಲ್ಲೆಸ್ಸೂ ಮಾಡ್ಕೋಬೋದು. ಸೊ ತುಂಬ ಹೆಲ್ದಿ ರೆಸಿಪಿ, 5 ನಿಮಿಷದಲ್ಲಿ ಆಗೋವಂಥ ರೆಸಿಪಿ. ಲಂಚ್ ಬಾಕ್ಸಿಗೆ ಕೂಡ ರೆಡಿನೇ. ಹೌದು, ಇದಕ್ಕೆ ಏನಂತಾರಂದ್ರೆ ಕಂಪ್ಲೀಟ್ ಡಯಟ್ ರೆಸಿಪಿ ಅಂತಾರೆ ಇದಕ್ಕೆ. ಇಡೀ ದಿನಕ್ಕೆ ನಿಮ್ಗೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಅಷ್ಟೆಲ್ಲ ಸಿಕ್ಬಿಡುತ್ತೆ. ಇನ್ಸ್ಟೆಡ್ ಆಫ್ ಅಕ್ಕಿ ಹಿಟ್ಟು, ಯಾರಾದ್ರೆ ಅಕ್ಕಿ ಹಿಟ್ಟು ತಿನ್ನಲ್ಲ ಅನ್ನೋರು, ಶುಗರ್ ಇದ್ದವರು, ಅವರು ಅಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೋಬಹುದು. ಇಲ್ಲ ಅಂದ್ರೆ ಹೌದು, ಅವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಇಡೀ ದಿನಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಆ ಎಲ್ಲ ನ್ಯೂಟ್ರಿಷನ್ ನಿಮ್ಗೆ ಈ ಒಂದು ದೋಸೆ ಒಳಗಡೆ ಸಿಗುತ್ತೆ. ಅದ್ರ ಜೊತೆ ನೀವು ಬೇಕಂದ್ರೆ ಕ್ಯಾರೆಟನ್ನು ಸಹ ಹಾಕೋಬಹುದು, ತುರಿದ್ಬಿಟ್ಟು ಹಾಕೋಬಹುದು. ಸೊ ನೋಡಿ ಇದು ಎಷ್ಟು ಸಾಫ್ಟ್ ಇದೆ ಅಂದರೆ. ಸೊ ನೋಡಿ ಇವಾಗ ಈ ಚಟ್ನಿ ಪುಡಿನ ಈ ಥರ ಹಚ್ಕೊಂಡ್ಬಿಟ್ಟು ಈ ಚಟ್ನಿ ಒಳಗಡೆ ಹಾಕೊಂಡ್ರೆ, ಇವಾಗ ಆಶೆ ಹೇಳ್ತಾಳೆ ಈ ರೆಸಿಪಿ ಹೇಗಾಗಿದೆ ಅಂತ. ಮಸ್ತ್ ಆಗದೆ ಪ್ರತಿಭಾ. ನೋಡಿ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾಳೆ ಮಸ್ತ್ ಆಗತ್ತೆ ಪ್ರತಿಭಾ ಅಂತ. ತುಂಬ ಚೆನ್ನಾಗಿದೆ ಅಂತೆ. ಅಂದರೆ ಇಷ್ಟ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಈ ರೆಸಿಪಿ ಎಷ್ಟು ಚೆನ್ನಾಗಾಗಿದೆ ಅಂತ.
ಮತ್ತೆ ಸಿಗೋಣ ನಾವು ಇದೇ ಥರ ಒಂದು ಹೊಸ ರೆಸಿಪಿ ಜೊತೆ. ಇವತ್ತಿನ ರೆಸಿಪಿ ಅಂತೂ ತುಂಬ ಯುನೀಕ್ ಆಗಿತ್ತು. ಇದೇ ಥರ ನಿಮಗೆ ಇನ್ನೂ ಹೊಸ ರೆಸಿಪೀಸ್ಗಳು ಯಾವುದಾದ್ರೆ ಬೇಕು ಅಂದರೆ ಪರ್ಟಿಕ್ಯುಲರ್ ವೆಜಿಟೇಬಲ್ಸಿಂದ ಅಂದರೆ ನಮಗೆ ಕಮೆಂಟ್ ಹಾಕಿ, ಆ ರೆಸಿಪಿ ಕೂಡ ನಾವು ನಿಮಗೋಸ್ಕರ ತೊಗೊಂಡು ಬರ್ತೀವಿ. ಎವ್ರಿ ಡೇ ನಮ್ಮ ವಿಡಿಯೋ ಮಧ್ಯಾಹ್ನ 2:15 ವಿಶ್ಫುಲ್ ಅಡುಗೆ ಮನೆಯಲ್ಲಿ ಬರುತ್ತೆ ಹೊಸ ರೆಸಿಪಿ ಜೊತೆ. ನಮ್ಮ ಚಾನೆಲ್ನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.